RCB ಮ್ಯಾಚ್ ನೋಡ್ಕೊಂಡು ಕುತ್ಕೊಂಡು ಇಷ್ಟು ದಿನದಿಂದ ಗಾಳಿನೇ ಇರಲಿಲ್ಲ. ಇವಾಗ ನೋಡ್ರಿ ಗಾಳಿ ಹೆಂಗೆ ಬರ್ತೈತೆ. ಸೊ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಸೇವಂತಾರಾಧ್ಯ. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಎದ್ದು ಟಿಫನ್ ತಿಂದು ಸ್ನಾನ ಮಾಡಿ, ನೆನೆ ಫುಲ್ಲು ಧೂಳಾಗೆಲ್ಲ ಶೂಟಿಂಗ್ ಮಾಡಿದ್ದು. ಅದಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಟಿಫನ್ ತಿಂದು ಸ್ನಾನ ಮಾಡ್ಕೊಂಡು ಇವಾಗ ತಲೆ ಓಡಿಸ್ಕೊಂಡು ನಮ್ಮ ಅಜ್ಜರ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗಿದ್ದು ಬೇಜಾರಲ್ಲ. ಇವತ್ತು ಸಾಯಂಕಾಲ ಬರೀ ನಮ್ಮ ಹುಡುಗನ ಕೆಲಸ ಐತೆ ಅಂತ ಹೇಳವನೆ. ಕಾಲೇಜ್ಗೆಲ್ಲ ಹೋಗಿರ್ಬೇಕು ಅವನು. ಅದು ಮುಗಿಸ್ಕೊಂಡು ಬರ್ತಾನೇನೋ. ಅದು ಮುಗಿಸ್ಕೊಂಡು ಎಲ್ಲೋ ಫೋನ್ ಎತ್ತಾ ಇಲ್ಲ ಅವನು. ಫೋನ್ ಎತ್ತಿದ್ದಾದ್ಮೇಲೆ ಅವನು ಫೋನ್ ಮಾಡ್ತಾನೆ, ಹೋಗ್ಬೇಕು ಕೆಲಸಕ್ಕೆ. ನೋಡೋಣ. ಸದ್ಯಕ್ಕೆ ಇವಾಗ ನಮ್ಮ ಅಜ್ಜರ ಮನೆಗೆ ಹೋಗೋಣ ಬನ್ರಿ. ನಮ್ಮ ಅಜ್ಜಿ ಎಷ್ಟು ಬೆಳ್ಳೆ ಕಾಣಿಸ್ತಾಳ ಅಜ್ಜಿ. ಇಲ್ಲೋಡ ದೇವ್ರಣ್ಣ ಇದನ್ನು ಇಲ್ಲೋಡ. ನಾನು ಮಾತ್ರ ಕರ್ರ ಕಾಣಿಸ್ತಾ ಇದ್ದೀನ? ನಾನೇನು ಬೆಳ್ಳೆ ಕಾಣಿಸ್ತಾ ಇದ್ದೀನಿ ಕರ್ರ ಕಾಣಿಸ್ತಾ ಇದ್ದೀನಿ? ಕಮೆಂಟ್ ಮಾಡಿರಿ. ಬೆಳ್ಳೆ ಕಾಣಿಸ್ತಾ ಇರ್ಬೋದು. ಮೊನ್ನೆಲ್ಲ ಫೇಸ್ ವಾಶ್ ಮಾಡಿಸ್ಕೊಂಬಂದಲ್ಲ, ಬೆಳ್ಳೆ ಕಾಣಿಸ್ತಾ ಇರ್ತೀನಿ. ನೋಡೋಣ. ಬಿಸಿಲಿಗೆ ಬರ್ತೀನಿ ರೀ. ಇವಾಗ ಬೆಳ್ಳೆ ಕಾಣಿಸ್ತಾ ಇರ್ತೀನಲ್ಲ. ಇಷ್ಟು ದಿನದಿಂದ ಗಾಳಿನೇ ಇರಲಿಲ್ಲ. ಇವಾಗ ನೋಡ್ರಿ ಗಾಳಿ ಹೆಂಗೆ ಬರ್ತೈತೆ. ತಣ್ಣಗೆ ಇದೆ ನೋಡ್ವೆ. ಅದು ಇವತ್ತು ಮಾತ್ರ ಮಳೆ ಬೀಳೋ ಥರ ಇದ್ದರೆ ನಾನು ಬೀಳೋದೇನೋ ಅನ್ಕೊತೀನಿ. ನೋಡ್ರಿ 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 ಗಾಳಿ ನೋಡ್ರಿ ಹೆಂಗೈತೆ. ಸಖತ್ತಾಗಿ ಬೀಸ್ತೈತೆ ಗುರು ಗಾಳಿ. ನಮ್ಮ ಪಪ್ಪಿ ಏನು ಮಾಡ್ತೈತೆ? ಏ ಪಪ್ಪಿ, ಸಂಪುನಿದ್ದೆ ನನ್ನ ಮಗನ್ಕ. ಈ ಥರ ಗಾಳಿ ಬರ್ತಾಯಿದ್ರೆ ಬಿಸಿಲಿದ್ರು ಏನೋ ಅನ್ಸಲ್ಲ. ತಣ್ಣ ಗಾಳಿ ಬರ್ತಾ ಇರ್ತೈತಲ್ಲ, ಬಿಸಿಲಿದ್ರು ಏನೋ ಅನ್ಸಲ್ಲ, ಆರಾಮಾಗಿರ್ಬೋದು. ಬಿರೇ ಬಿಸಿಲು ಬಂದು ಗಾಳಿ ಬಂದಿಲ್ಲ ಅಂತಂದರೆ ಕಷ್ಟ ಆಗೋಗ್ಬಿಡ್ತೈತೆ. ಬಿಸಿಲು ನೋಡ್ರಿ ಹೆಂಗೈತೆ. ಸೂರ್ಯನ ನೋಡಿಸ್ತೀನಿ ರೀ ನಾನು. ಹೆಂಗೆ ನನ್ನ ಫೋನ್ ಬಿಸಿಲು ಕೂಡ ತೋರಿಸ್ತೈತೆ ಏನೋ. ಹ್ಞೂ, ಮಿಠಾಯಿದು ಬಿಟ್ಟಿದ್ದೀನಿ. ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ. ನಮ್ಮ ಮನೆ ಮುಂದೆ ನೋಡಿರಿ, ನಮ್ಮ ಅಪ್ಪನೇನೇನೋ ಸೌಕರ್ಯಗಳು ಮಾಡೋದ್ರಲ್ಲಿ. ಗಿಡಗಳು ಬೆಳೆಸಿರೋದೆಲ್ಲ ನಮ್ಮ ಅಪ್ಪನೇ. ಅದು ನಮ್ಮ ಅಪ್ಪನೂ ಮತ್ತು ನಮ್ಮ ತಾತನ ಮೆಣಸೆ ಗಿಡಗಳೆಲ್ಲ ಬೆಳೆಸವ್ರೆ. ಏನೋ ಮಾಡ್ತಾ ಇರ್ತಾರೆ ಇವರು. ನಮ್ಮ ತಾತನ ಅಲ್ಲೆಲ್ಲ ನೀರು ಹಾಕೋತವ್ರೆ. ಕಾಣಿಸ್ತಾ ಇರ್ಬೋದು ನೀವು, ಅಲ್ಲವ್ರೆ ನಮ್ಮ ತಾತನ. ಇವತ್ತು ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಫೋನ್ ಮಾಡಿದ್ರೆ, ಗುರು ನನ್ನ ಬಾಧೆ ಹೆಂಗಾಗ್ಬಿಡೈತೆ ಅಂದರೆ, ನನ್ನ ಸ್ಥಿತಿ ಯಾರು ಕೇಳೋದು ಕಾಣೋದು ಏನು ಒಂದು ಗೊತ್ತಿಲ್ಲ. ನನ್ನ ಮೇಲೆ ನನಗೆ ಒಂಥರ ಅಸಹ್ಯ ಫೀಲ್ ಆಗ್ತೈತೆ. ಯಾಕೆ ಹಿಂಗಾಗೋಯ್ತು ಲೈಫು ನಂದು ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬರ್ದೈತೆ, ನಾವು ಆಡ್ತಾ ಇದ್ದೀರಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗ್ತೈತೆ. ಅವನಿವತ್ತು ಡ್ಯೂಟಿಗೆ ಹೋಗಲ್ಲ ಅಂತೆ. ಅವ್ನು ಇವತ್ತು ವೀಕ್ ಆಫ್ ಅಂತೆ. ನಾಳೆ ಹೋಗೋಣ ಬಿಡು ಅಂತಂದ. ಸರಿನಪ್ಪ ಆಯಿತು ಅಂತೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಇನ್ನೇನು ಮಾಡೋದು? ಅವನೇ ಹೋಗಿಲ್ಲ ಅಂತಂದರೆ ನಾನೇನು ಮಾಡೋದು ಹೋಗಿ? ಅದಕ್ಕೆ ಅವ್ನು ಸರಿ ಬಿಡು ಆಯಿತು ನಾಳೆನೇ ಹೋಗೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೆ. ನಾವಪ್ಪ ಬಂದ್ಬಿಟ್ಟು ಎಲ್ಲ ಹೋಗ್ತಾವ್ರೆ. ವಾಲಿಬಾಲ್ ಆಡೋಕೆ ಹೋಗ್ತಾರೆ ನಾವಪ್ಪ. ವಾಲಿಬಾಲ್ ಅವರು ನಾವಪ್ಪ ಮೊದಲಿಂದ ಆಡ್ಕೊಬರೋರು ನಾವಪ್ಪ. ಈ ನೋಡುವೆ ವಾಲಿಬಾಲ್ ಆಡೋದು ಕಮ್ಮಿ ಮಾಡಿಬಿಟ್ಟವ್ರು. ಯಾಕಂತಂದರೆ ಕಾಲು ಮುರಿದೋಗ್ಬಿಟ್ಟಿತ್ತು ನಮ್ಮ ಅಪ್ಪಗೆ. ಅದಕ್ಕೆ ವಾಲಿಬಾಲ್ ಆಡೋದು ಕಮ್ಮಿ ಮಾಡಿಬಿಟ್ಟವ್ರು. ಅಂದರೆ ಸ್ವಲ್ಪ ಆಡ್ತಾರೆ ಅಷ್ಟೇ. ಅದೇ ಕೆಲಸ ಏನು ಆಡೋಲ್ಲ. ಹೋಗ್ಲಿ ಬಿಡ್ರಿ, ನಾವಪ್ಪ ತಾನೇ. ನಾವಪ್ಪ ಹೆಂಗಿದ್ರು ನಮ್ಮ ಖುಷಿ. ನಾಳೆ ಗಂಟೆ ತಿರ್ಗಾ ಕಾಯ್ಬೇಕಾ? ಒಂದು ದಿನ ಕಳಿಯೋಕ್ಕೂ ನನಗೆ ಹಿಂಸೆ ಆಗ್ದಂಗೆ ಆದೈತೆ ಮನ್ಯಾಗ. ಸ್ವಾಮಿ ಏನು ಮಾಡೋಕ್ಕಾಗಲ್ಲ. ಪ್ರತಿದಿನ ಏನೋ ಒಂದು ಆಗ್ತಾ ಇರ್ತದೆ. ಆಗಬೇಕು ಜೀವನ ಅಂತಂದಮೇಲೆ. ಇಲ್ಲಿ ಇರ್ತೈತಲ್ಲ, ಮೇಲೆ ಇರ್ತಾನಲ್ಲ ಅವ್ನು ಬರೀತಾನೆ, ನಾವು ಹಿಂಗೆ ಆಗಬೇಕು ಅಂತ ಇರ್ತೈತೆ. ಏನು ಮಾಡೋಕ್ಕಾಗಲ್ಲ. ಹಂಗೆ ಆಗಲಿ, ಪರವಾಗಿಲ್ಲ. ಮತ್ತಿನ್ನೇನು ಎಲ್ಲರೂ ಸಮಾಚಾರ? ಇದೇನು ಬಿಸಿಲು ಹಿಂಗೆ ಬರ್ತೈತೆ? ಇನ್ನೇನು ಸಮಾಚಾರ? ಎಲ್ಲರೂ ಏನಾದರೂ ಕಮೆಂಟ್ ಮಾಡಿರಿ. ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಒಂದು ಮನ್ಸು ಬರ್ತೈತೆ. ಕೆಲಸ ಸಿಕ್ಕಿದ ಮೇಲೆ ಹೋಗ್ತೀನಿ ಇಸ್ಕಾನ್ ಟೆಂಪಲ್ಗೆ. ಹೋಗೋದು ನನ್ನ ಮನ್ಸಿಗೆ ಅನಿಸ್ಬೇಕು. ಈ ನಡುವೆ ಇಷ್ಟು ದೇವ್ರಿಗೆ ಬೇಡ್ಕೊಂಬಿಟ್ಟಿದ್ದೀನಿ ಗೊತ್ತಾ. ಪ್ರತಿಯೊಂದು ದೇವ್ರಿಗೂ ಬೇಡ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದಾಗ್ಲಪ್ಪ ಈ ಥರ ಆಗಲಿ ಅಂತ ಹೇಳ್ಬಿಟ್ಟು. ಬಟ್ ಏನೂ ಆಗ್ತಾಯಿಲ್ಲ.
ಇಷ್ಟೆಲ್ಲ ಪೇಷನ್ಸಿಂದ ಕಾಯ್ಬೇಕಂತಂದರೆ ದೇವ್ರೇನೋ ಅವ್ನು ಮಡಗಿರ್ತಾನಂತೆಲ್ಲ ಹೇಳ್ತಾರೆ. ನೋಡೋಣ ಇನ್ನೂ ಏನಾಗ್ತೈತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಕಾಯೋಣ, ನೋಡೋಣ. ಒಳ್ಳೆ ಟೀಮೇ ಬರ್ಬೋದು ನಮಗೆ. ಬನ್ನಿರಿ ಇವಾಗ ಸದ್ಯಕ್ಕೆ ಫೇಸ್ ವಾಶ್ ಮಾಡಿಕೊಂಡು ನಾನು ವಾಲಿಬಾಲ್ ಆಡೋ ಜಾಗದಾಗ ಹೋಗ್ತಾರೆ. ನಾವು ಅಲ್ಲಿಗೆ ಹೋಗ್ಬಿಟ್ಟು ಫ್ಯೂಲ್ ಬೇರೆ ಇಲ್ಲ ಗಾಡಿನಲ್ಲಿ, ಫ್ಯೂಲ್ ಹಾಕ್ಸ್ಕೊಂಡು ಬರೋಣ, ಮತ್ತೆ ಬರೋಣ ವಾಪಸ್. RCB ಮ್ಯಾಚ್ ನೋಡಿಕೊಂಡು ಕುತ್ಕೊಂಡು ಇದೀನಿ ಅಷ್ಟೇ, ಇನ್ನೇನಿಲ್ಲ ಬೇರೆ. ಇವತ್ತಾದ್ರೂ RCB ಗೆಲ್ತೈತೆ ಇಲ್ಲ ಕಮೆಂಟ್ ಮಾಡಿರಿ. ನೀವು ಕಮೆಂಟ್ ಮಾಡಿದ್ರೆ ಪಕ್ಕ ಗೆಲ್ತಾರೆ ಅಂತ, ಇಲ್ಲಾಂದ್ರೆ ಸೋಲ್ತಾರೆ ಅಂತ. ನೋಡೋಣ, ನೀವು ಕಮೆಂಟ್ ಮಾಡೋಷ್ಟಕ್ಕೆ ಇಲ್ಲಿ ಗೊತ್ತಾಗೋಗ್ಬಿಟ್ಟಿರ್ತಾರೆ ನನಗೆ ಗೆಲ್ತಾರೋ ಸೋಲ್ತಾರೆ ಅಂದ್ಬಿಟ್ಟು. ಇವತ್ತಿನ ದಿನಚರಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.